ಆ್ಯಂಡ್ 2 BHK ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಇನ್ನು 10 ಡೇಸ್ ಆದಮೇಲೆ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಸರ್ಕಾರದಿಂದ ಏನೇ 2 BHK ಫ್ಲ್ಯಾಟು ಹರಾಜು ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಎನಿವನ್ ಅಪ್ಡೇಟ್ ನಿಮಗೆ 2 BHK ಫ್ಲ್ಯಾಟ್ ಬಗ್ಗೆ ಸಿಗುತ್ತೆ. 2 BHK ಮತ್ತು 1 BHK ಫ್ಲ್ಯಾಟು ಬನ್ನಿ. ಹಾಗಾದರೆ 2 BHK ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ 1 BHK ಫ್ಲ್ಯಾಟು 2 BHK ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಜನ ಕಮೆಂಟ್ಗಳು ಕೇಳ್ತಾ ಇದ್ದಾರೆ. ಆಪ್ಷನ್ ಬಗ್ಗೆ ನೀವು ತಿಳಿಸ್ತಾ ಇದ್ದೀರಿ ಅಂತ ಹೇಳಿದರೆ, ಹರಾಜು ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. 2 BHK ಫ್ಲ್ಯಾಟು ಯಾವ ಡೇಟಲ್ಲಿ ಇರುತ್ತೆ, ಏನು ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಸುಮಾರು ಕಮೆಂಟ್ಗಳು ಬರ್ತಾ ಇದ್ದಾರೆ. ನಿಮಗೆ ಸ್ಕ್ರೀನಲ್ಲಿ ಕಮೆಂಟ್ಗಳು ತೋರಿಸ್ತಾ ಇರ್ತೀನಿ. ಫ್ರೆಂಡ್, ಇಲ್ಲಿ ಸುಮಾರು ಜನ 2 BHK ಫ್ಲ್ಯಾಟ್ಗೆ ಭಾಳ ಆಸಕ್ತಿ ಇರೋಂಥವ್ರು ಸುಮಾರು ಜನ ಕಮೆಂಟ್ ಆಗ್ತಾ ಇದ್ದಾರೆ. ಹಾಗಾಗಿ ನಿಮಗೆ 2 BHK ಫ್ಲ್ಯಾಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೋಡಿ, 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರುಗಳಲ್ಲಿ ಹಲವಾರು ಕಡೆ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದೆ. ಮುಂಚೆ ಇದು 14 ಲಕ್ಷ ರೂಪಾಯಿ ರೇಟ್ ಇತ್ತು, 15 ಲಕ್ಷ ಮಾಡಿತ್ತು. ಅದ ನಂತರ ಈಗ ಸ್ಟಾಪ್ ಮಾಡಿ ಹರಾಜು ಬಿಡ್ತೀವಿ ಅಂತ ಇಲ್ಲಿ ತಿಳಿಸಿದರು. ಫ್ರೆಂಡ್, ಬೆಂಗಳೂರಿನಲ್ಲಿ ಯಲಹಂಕ ಆಗಿರ್ಬೋದು, ದಾಸರಳ್ಳಿ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಸಿಟಿ, ಆನೇಕಲ್ಲು, KR ಪುರಮ್, ಈ ಸುತ್ತಮುತ್ತ ಸರೌಂಡಿಂಗಲ್ಲಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಿದ್ದಾವೆ. ಫ್ರೆಂಡ್, ಯಾಕೆ ತಿಳಿಸ್ತೀನಿ ಅಂದರೆ ಒಂದೇ ಸರಿ ಸ್ವಲ್ಪ ಹೇಳೋದು ಇದಾಗುತ್ತೆ. ಹಾಗಾಗಿ ನಿಮಗೆ ಕ್ಲಿಯರೆನ್ಸಾಗಿ ತಿಳಿಸ್ಕೊಡ್ತೀನಿ. 2 BHK ಫ್ಲ್ಯಾಟು ಹರಾಜು ಬಗ್ಗೆ ಸರ್ಕಾರ ಸೂಚನೆ ಕೊಟ್ಟಿತ್ತು, ಹಿಂಗೆ ಹರಾಜು ನಾವು ಬಿಡ್ತಿದ್ದೀವಿ ಅಂತ. ಆದರೆ ಡೇಟು ಕನ್ಫರ್ಮ್ ಆಗಿ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಆಗಿಲ್ಲ. ಜನವರಿ ತಿಂಗಳಲ್ಲಿ ನಾವು 2 BHK ಫ್ಲ್ಯಾಟ್ ಹರಾಜು ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇನ್ನೂ ತಿಳಿಸುತ್ತೆ ಸರ್ಕಾರ. ಯಾವ ದಿನಾಂಕ ಹರಾಜು ಇದು ಮತ್ತು ಎಷ್ಟು ಫಿಕ್ಸ್ ಮಾಡ್ತಾರೆ, 15 ಲಕ್ಷದಿಂದ ಬೀಟ್ ಆಗುತ್ತೋ, 18 ಲಕ್ಷದಿಂದ ಬೀಟ್ ಆಗುತ್ತೋ, ಅದು ಎಷ್ಟು ಬೀಟ್ ಆಗುತ್ತೆ ಅನ್ನೋದು ಅಲ್ಲಿ ಡಿಸೈಡ್ ಆಗುತ್ತೆ. ಅದ ನಂತರ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಸಾಕಷ್ಟು ಜನ ಇನ್ನೊಂದು 10 ಡೇಸ್ ಬಿಟ್ಟ ನಂತರ ಇದು ಮಾಹಿತಿ ಸಿಗುತ್ತೆ ಅಂತಲೂ ಸಹ ತಿಳಿಸಿದರು. ಹಾಗಾಗಿ ಇದು ಸ್ವಲ್ಪ ನೋಡಬೇಕು ಯಾವ ಟೈಮಲ್ಲಿ ಇದು ಕೊಡ್ತಾರೆ. ಜನವರಿ ತಿಂಗಳು ಅಂತ ಹೇಳಿದ್ದಾರೆ. ಅದು ಕನ್ಫರ್ಮ್ ಆಗಿ ಇನ್ನೂ 10 ದಿನ ಮೇಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದು ನೋಡಬೇಕು, ಒಂದು 5-10 ಮೇಲಾಗುತ್ತಾನೋ. ಕನ್ಫರ್ಮ್ ಇನ್ನೂ ಡೇಟ್ ಅವರು ಹರಾಜು ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ತಿಂಗಳು ಮಾತ್ರ ಹೇಳಿದ್ದಾರೆ. ನಿಮಗೆ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2 BHK ಫ್ಲ್ಯಾಟ್ ಬಗ್ಗೆ ಹರಾಜು ಬೀಟು ಸರ್ಕಾರ ಇನ್ನೂ ಡಿಸೈಡು ಮಾಡಿದೆ. ಬಟ್ ಇನ್ನು ಯಾವ ಥರ ಅನ್ನೋದು ಕನ್ಫರ್ಮ್ ಆಗಿ ಆಗಿಲ್ಲ. ಜನವರಿ ತಿಂಗಳು ಅಂತ ಹೇಳಿದರೆ, ಹಾಗಾಗಿ ಜನವರಿ ತಿಂಗಳಲ್ಲಿ ಯಾವ ಡೇಟ್ ಕೊಡ್ತಾರೆ ಅಂತ ಇನ್ನೂ ಕನ್ಫರ್ಮ್ ಸರ್ಕಾರ ಸೂಚನೆ ಕೊಟ್ಟಿಲ್ಲ. ಖಂಡಿತವಾಗಿ 2 BHK ಫ್ಲ್ಯಾಟು ಹರಾಜು ಡೇಟ್ ಕೊಟ್ಟಾಗ ಯಾವ ರೀತಿ ಬೀಟ್ ಇರುತ್ತೆ, ನಿಮಗೆ ಯಾವ ಡೇಟಲ್ಲಿ ಎಲ್ಲಿ ಹೋಗಬೇಕು ಎಲ್ಲ ಸಂಪೂರ್ಣವಾಗಿ ಆ ವೆಬ್ಸೈಟಲ್ಲೇ ಬಿಡ್ತಾರಂತೆ. ಇಲ್ಲ ಮಾಹಿತಿ ತಗೊಂಡು ನಿಮಗೆ ಖಂಡಿತವಾಗಿ ನಾನು ನಿಮಗೆ ತಿಳಿಸ್ತೀನಿ 2 BHK ಫ್ಲ್ಯಾಟ್ ಬಗ್ಗೆ. ಸುಮಾರು ಜನ 2 BHK ಫ್ಲ್ಯಾಟ್ ಅತಿ ಹೆಚ್ಚು ಕಮೆಂಟ್ಗಳು 2 BHK ಫ್ಲ್ಯಾಟ್ ಬಗ್ಗೆನೇ ಕೇಳ್ತಾರೆ. ಆಪ್ಷನ್ನು 2 BHK ಫ್ಲ್ಯಾಟು ನೀವು ಆಸಕ್ತಿ ಇರೋರು ಆ ಟೈಮಲ್ಲಿ ಹರಾಜು ಬಿಡ್ತಾರೋ ಎಲ್ಲ ಕನ್ಫರ್ಮ್ ಆದಮೇಲೆ 100% ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಅಂತ 2 BHK ಫ್ಲ್ಯಾಟ್ ಬಗ್ಗೆ ನಾನು ತಿಳಿಸ್ತೀನಿ. ಮತ್ತು ಇನ್ನೂ ಸುಮಾರು ಜನ ಕೇಳಿದ್ರು, ಸರ್ ಯಾವ 2 BHK ಫ್ಲ್ಯಾಟು ಯಾವ ಜಾಗದಲ್ಲಿದ್ದಾವೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ವಿಡಿಯೋದಲ್ಲಿ ಎಲ್ಲ ರೀತಿ ಮಾಹಿತಿ ಒಂದೇ ವಿಡಿಯೋದಲ್ಲಿ ಆಗಲ್ಲ. ಸಾಕಷ್ಟು ವಿಡಿಯೋಗಳು ನಮ್ಮ ಹತ್ರ ಇದ್ದಾವೆ. ಸುಮಾರು ತಿಳಿಸಿದ್ದೀನಿ 2 BHK ಫ್ಲ್ಯಾಟ್ ಯಾವ್ಯಾವ ಜಾಗದಲ್ಲಿದ್ದಾವೆ ಅನ್ನೋದು. ಫ್ರೆಂಡ್, ನಿಮಗೆ ಯಲಹಂಕ ಕ್ಷೇತ್ರದಲ್ಲಿದೆ, ದಾಸರಳ್ಳಿ ಕ್ಷೇತ್ರದಲ್ಲಿದೆ, ಯಶವಂತಪುರದಲ್ಲಿ ಜಾಸ್ತಿ ಕಟ್ತಾ ಇದ್ದಾರೆ. ಆನೇಕಲ್ಲಲ್ಲಿ ಮತ್ತು ಯಶವಂತಪುರ ಜಾಗದಲ್ಲಿ ಅತಿ ಹೆಚ್ಚು 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗಿದ್ದಾವೆ. ಸುಮಾರು ಕಡೆ ಮುಂಚೆನೇ ಅರ್ಜಿ ಕರೆದಿದ್ರು. ಆಲ್ಮೋಸ್ಟ್ 14 ಲಕ್ಷ ರೂಪಾಯಿಗೆ ಸರ್ಕಾರ ಅರ್ಜಿ ಕರೆದಿದ್ರು. ಅವಾಗ ಸುಮಾರಾಗಿ ಫ್ಲ್ಯಾಟ್ಗಳು ಸ್ವಲ್ಪ ಭರ್ತಿ ಆಗಿದ್ದಾವೆ. ಇದಕ್ಕೆ ಸಬ್ಸಿಡಿ ಸಿಗುತ್ತಾ ಅಂತಲೂ ಸಾಕಷ್ಟು ಜನ ಕೇಳಿದ್ರು. 2 BHK ಫ್ಲ್ಯಾಟು ಸರ್ಕಾರ ಈಗ 1 BHKಗೆ ಸಬ್ಸಿಡಿ ಕೊಡ್ತಾ ಇದ್ದಾರಲ್ಲ, ಅದೇ ಥರ 2 BHKಗೆ ಸಬ್ಸಿಡಿ ಸಿಗುತ್ತೆ ಸರ್. ಅದು ಬ್ಯಾಂಕ್ ಲೋನ್ ಪ್ರೊಸೆಸ್ ಇದೆ, ಏನು ಇದ್ದಾರೆ ಅಂತ ತಿಳಿಸಿದ್ರು. ನೋಡಿ, ಇದು 2 BHK ಫ್ಲ್ಯಾಟು ಅವತ್ತಿನಿಂದ ಇವಾಗಲೂ 2 BHK ಫ್ಲ್ಯಾಟ್ಗೆ ಸರ್ಕಾರದಿಂದ ಸಬ್ಸಿಡಿ ಕೊಡೋಲ್ಲ. ಈ ಬಡವರಿಗೆ ಅಂತ ಮುಂಚೆ BPL ಕಾರ್ಡ್ ಮಾಡಿದರು. BPL ಕಾರ್ಡ್ ಮಾಡಿದ್ರೂ ಸಹ 2 BHK ಫ್ಲ್ಯಾಟ್ಗೆ ಸರ್ಕಾರದಿಂದ ಸಹಾಯಧನ ಸಿಗುತ್ತಲ್ಲ. ಈಗ 1 BHK ಫ್ಲ್ಯಾಟರ್ಗೆ SC ST ಅವರಿಗೆ 3.5 ಲಕ್ಷ ರೂಪಾಯಿ, ಜನರಲ್ ಅವರಿಗೆ 2,70,000 1 BHK ಫ್ಲ್ಯಾಟರ್ಗೆ ಸಬ್ಸಿಡಿ ಸಿಗುತ್ತೆ. ಅದೇ ಥರ ಇಲ್ಲಿ 2 BHK 14 ಲಕ್ಷ ಮಾಡಿದರೂ ಸಹ ಇವರಿಗೆ
ಸಬ್ಸಿಡಿ ಇರಲಿಲ್ಲ. ಫುಲ್ ಅಮೌಂಟು ರಿಜಿಸ್ಟ್ರೇಷನ್ ಖರ್ಚು ಮತ್ತು GST ಎಲ್ಲ ಆ್ಯಡ್ ಆಗಿ ಒಂದು 15-16 ಲಕ್ಷ ಹತ್ತಿರ ಆಗೋದು. ಫ್ರೆಂಡಿಗೆ ಆ ಥರ ಈಗ ಫುಲ್ ಕಟ್ಟಬೇಕಾಯಿತು. ಕಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು ಸುಮಾರು ಜನ ಗೌರ್ಮೆಂಟ್ಲೆಲ್ಲ. ಬಟ್ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಸಬ್ಸಿಡಿ ಸಿಗೋಲ್ಲ ಇಲ್ಲಿ 2 BHK ಫ್ಲ್ಯಾಟಲ್ಲಿ. ಏನಿದ್ರು ಎಷ್ಟು ಅಮೌಂಟು ಆಗುತ್ತೋ ಅಷ್ಟು ಅಮೌಂಟು ಪೇ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಈಗ ಸರ್ಕಾರ ಇಷ್ಟೇ ನಿಮಗೆ ಹೇಳುತ್ತೆ. ಈಗ ಗೃಹಮಂಡಲದಲ್ಲಿ KHP ಕಡೆಯಲ್ಲಿ ಒಂದು ಅರ್ಜಿಗೆ ಇಷ್ಟು ಡಿಪಾಸಿಟ್ ಅಂತ ತಗೊಳ್ತಾರೆ. ಬಟ್ ಇಲ್ಲಿ ಏನು ಯಾವ ರೀತಿ ಅನ್ನೋದು ಕನ್ಫರ್ಮಾಗಿ ಇನ್ನೂ ಸರ್ಕಾರ ನಿಗದಿಪಡಿಸಿಲ್ಲ. ಖಂಡಿತವಾಗಿ ಮಾಹಿತಿ ದೊರೆತಾಗ 100% ನಿಮಗೆ ಮಾಹಿತಿ ಕೊಡ್ತೀನಿ 2 BHK ಫ್ಲ್ಯಾಟ್ ಬಗ್ಗೆ. ನೋಡಿ, ಈಗ 2 BHKದು ಇಷ್ಟು ನಿಮಗೆ ತಿಳಿಸಿದ್ದೀನಿ. ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿಲ್ಲ. ಜನವರಿ ತಿಂಗಳಲ್ಲಿ ನಾವು ಬೀಟ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಮತ್ತು ನೀವು 2 BHK ಫ್ಲ್ಯಾಟ್ಗೆ ಬ್ಯಾಂಕ್ ಲೋನು ಯಾವ ರೀತಿ ಇರುತ್ತಾ ಏನು ಅಂತ ಕೇಳಿದರೆ, ಅವಾಗ ಹಿಂದೆ ನೀವೇ ಸ್ವತಃ ಬ್ಯಾಂಕ್ ಲೋನು ಮಾಡಿಸ್ಕೊಡ್ಬೇಕಾಯ್ತು, ಅವರೇನು ಕೊಡ್ತಿರಲಿಲ್ಲ. ನಂತರ ಈಗ ಬ್ಯಾಂಕ್ ಲೋನು ಈಗ ಏನು ಅನ್ನೋದು ಗೊತ್ತಿಲ್ಲ. ಹರಾಜು ಕೂಟಾದ್ಮೇಲೆ ನಂತರ ಈಗ ನಿಗದಿಪಡಿಸಾದ್ಮೇಲೆ ಎಲ್ಲ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಈಗ ಸದ್ಯಕ್ಕೆ ಮಾಹಿತಿ ನಾವು ಕೊಡಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಏನೇ ಒಂದು ಮಾಹಿತಿ ಸಿಕ್ಕಿದ್ರು ಸಹ ನಾವು 100% ನಿಮಗೆ 2 BHK ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ 2 BHK ಫ್ಲ್ಯಾಟ್ ಬಗ್ಗೆನೇ ಮಾಹಿತಿ ಕೇಳ್ತಾಯಿದ್ದೆ. ಹಾಗಾಗಿ ನಾನು 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ರಾಜ್ಯ ಸರ್ಕಾರ 1 BHK ಫ್ಲ್ಯಾಟು ನಿಮಗೆ ಇದಿದೆ. 1 BHK ಫ್ಲ್ಯಾಟ್ದು ಸಹ ಇದೆ. ಆದರೆ ಈ 1 BHK ಬಗ್ಗೆ ನಾನು ನಿಮಗೆ ತಿಳಿಸಲ್ಲ. 2 BHK ಫ್ಲ್ಯಾಟ್ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. 1 BHK 2 BHK ಫ್ಲ್ಯಾಟು ನಿಮ್ಗೆ ಏನಪ್ಪ ಅಂತಂದರೆ, ನಿಮಗೆ ಇಷ್ಟೇ. ಈಗ ಸರ್ಕಾರದಿಂದ ಬ್ಯಾಂಕ್ ಲೋನು ಇನ್ನೂ ಯಾವುದೂ ಕನ್ಫರ್ಮಾಗಿ ಡೇಟ್ ಕೊಟ್ಟಿಲ್ಲ. ಅವರೊಂದು ಬ್ಯಾಂಕ್ ಲೋನು ಯಾಕಂದರೆ ದೊಡ್ಡ ಅಮೌಂಟ್ ಆದಮೇಲೆ ಲೋನ್ ಮಾಡಿಸ್ಕೊಡ್ಬೋದು ಅಂದಾಜು ಪ್ರಕಾರಕ್ಕೆ ಮಾಡಿಕೊಡ್ಲಿಲ್ಲ. ಎಲ್ಲ ಕಡೆಯೂ ಲೋನ್ ಪ್ರೊಸೆಸ್ ಇದ್ದೇ ಇರುತ್ತೆ ಸಾಲದ ಮೇಲೆ ಸಾಲ ಅನ್ನೋದು. ಆದರೆ ಇದರಲ್ಲೂ ಮಾಡಿಸ್ಕೊಡ್ತಾರೆ. ಕನ್ಫರ್ಮಾಗಿ ಅವರು ಕ್ಲಿಯರಾಗಿ ತಿಳಿಸ್ತೀರ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಈ 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಏನು ಅಂತ ಅಂದರೆ 2 BHK ಫ್ಲ್ಯಾಟ್ ಮುಂಚೆ ಬೆಂಗಳೂರವ್ರು ಮಾತ್ರ ನಿವಾಸಿಗಳಿಗೆ ಮಾತ್ರ ಅನ್ವಯಿಸಬೇಕು ಅಂತ ತಿಳಿಸ್ತಾಯಿದ್ರು. ಈಗ ಯಾರು ಬೇಕಾದ್ರೂ ತಗೊಬೋದು, ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಅಂತ ಹೊರಬಿದ್ದಿದೆ. ಅಂದರೆ ಯಾವ ಜಿಲ್ಲೆ ಆಗಿರ್ಬೋದು, ಯಾರಾಗ್ಬೋದು ಬಂದು ಯಾರಾದ್ರು ಕೊಟ್ಟು ತಗೊಬೋದು ಅಂತ ಸಹ ಮಾಹಿತಿ ಬರ್ತಾಯಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಕ್ಲಿಯರೆನ್ಸಾಗಿ ಮಾಹಿತಿ ಸಿಗುತ್ತೆ ಅಂತಲೇ ನಾನು ತಿಳಿಸ್ತೀನಿ. ಫ್ರೆಂಡ್, 2 BHK ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಒಂದೇ ವಿಡಿಯೋದಲ್ಲಿ ಕೊಡೋಕ್ಕಲ್ಲ. ಹಾಗಾಗಿ 2 BHK ಫ್ಲ್ಯಾಟು ನಿಮಗೆ ಕೊಡ್ತಾಯಿದ್ದೀನಿ ಮಾಹಿತಿ. ಮತ್ತು ಇತ್ತೀಚಿನ ದಿನಗಳಲ್ಲಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಯಾವ ಲಿಫ್ಟ್ಗಳು ಇದ್ದಾವೆ ಅಂತಲೂ ಸಾಕಷ್ಟು ಜನ ಕೇಳಿದ್ರು. 2 BHK ಫ್ಲ್ಯಾಟು ಎಲ್ಲ 14 ಫ್ಲೋರ್ಗಳು ಜಾಸ್ತಿ, 14 ಫ್ಲೋರು, 12 ಫ್ಲೋರು ಮತ್ತು 8 ಫ್ಲೋರ್ಗಳು ಇದ್ದಾವೆ. ಹಾಗಾಗಿ ಇಲ್ಲಿ G+3 ಹಂತದಲ್ಲಿ ಇಲ್ಲಿ ಯಾವ 2 BHK ನನ್ನ ಕಂಡಂಗೆ ಇಲ್ಲ. ಅಲ್ಲಿ ಎಲ್ಲ ಲಿಫ್ಟ್ಗಳು 100% ಲಿಫ್ಟ್ ಇದ್ದೇ ಇರುತ್ತೆ. ಒಂದೊಂದು ಬ್ಲಾಕ್ದು ಒಂದೊಂದು ಲಿಫ್ಟಲ್ಲಿ ತೋರಿಸಿರ್ತಾರೆ. ಏನಪ್ಪ, ಹಿಂದೆಡೆ ಕಾರ್ನರ್ ಒಂದು ಇಲ್ಲ, ಬಟ್ಟೆ ಗಿಟ್ಟೆ ಒಣಗಾಕಿ ಹಿಂದೆಡೆ ಕಾರ್ನರ್ ಒಂದು ಇಲ್ಲ ಅನಿಸ್ತಾನೆ. 2 BHK ಫ್ಲ್ಯಾಟು ಇದು ಏನು ಸಿಸ್ಟಮಲ್ಲಿ ಇದೆಯೋ ಅದೇ ಸಿಸ್ಟಮಲ್ಲಿ ಇರುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ 2 BHK ಫ್ಲ್ಯಾಟಿಗೆ. ಸಾಕಷ್ಟು ಜನ ಇದು ಬಗ್ಗೆ ವಿಷಯ ತಿಳಿಸೋರು. ಹಾಗಾಗಿ ನಿಮಗೆ 2 BHK ಮಾಹಿತಿ ಕೊಟ್ಟಿದ್ದೀನಿ. ಯಾಕೆಂದರೆ ಹೊಸದಾಗಿ ವಿಡಿಯೋಗಳು ನೋಡ್ತಾ ಇರ್ತಾರೆ. ಹಾಗಾಗಿ ನಮಗೆ ವಿಷಯ ತಿಳಿಸ್ತಿದ್ದೀನಿ. ಮುಂಚೆ 2 BHK ಫ್ಲ್ಯಾಟ್ಗೆ ಒಂದು ಇನ್ಸ್ಟಾಲ್ಮೆಂಟ್ ಅಂತ ಇತ್ತು. 3 ಕಂತಲ್ಲಿ ಇನ್ಸ್ಟಾಲ್ಮೆಂಟ್ ಇತ್ತು ಮುಂಚೆ. 3 ಲಕ್ಷ, 5 ಲಕ್ಷ, ಅದಾದ ನಂತರ 6 ಲಕ್ಷ ಇನ್ಸ್ಟಾಲ್ಮೆಂಟ್ಗಳು ಇತ್ತು 2 BHK ಫ್ಲ್ಯಾಟು ಹಿಂದೆ ರಾಜ್ಯ ಸರ್ಕಾರ ಮಾಡಿದಾಗ. ಈಗ ಅವೆಲ್ಲ 2 BHK ಯಾವ ಥರ ರೀಸನ್ ಕೊಡ್ತಾರೆ ಅಂತ ನೋಡಬೇಕು. ಸ್ವಲ್ಪ ದಿನದಲ್ಲೇ ಎಲ್ಲ ಫುಲ್ಲು ಡೀಟೇಲ್ಸು ಗೊತ್ತಾಗುತ್ತೆ. 2 BHK ಫ್ಲ್ಯಾಟು ರೇಟ್ ಏನು, ಎಷ್ಟರಿಂದ ಸರ್ಕಾರ ಬಿಟ್ಟು ಬ್ಯಾಂಕ್ ಲೋನ್ ಸಿಗ್ತಾವೆ, ಅವೈಲೇಬಲ್ ಇದ್ದಾವೋ ಅಥವಾ ಏನಾರ. ಹಾಗೆ ನಿಮಗೆ 2 BHK ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಏನೇ ವಿಷಯ ಇದ್ದರೂ ಖಂಡಿತವಾಗಿ ನೇರವಾಗಿ ನಿಮಗೆ ವಿಷಯ ತಿಳಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು 10 ಡೇಸ್ ಒಳಗಡೆ ಯಾವುದೇ ಮಾಹಿತಿ ಅಧಿಕೃತ ಮಾಹಿತಿ ಸಿಗುತ್ತೆ ಸರ್ಕಾರದಿಂದ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ 2 BHK ಫ್ಲ್ಯಾಟು ಎನಿ ಅಪ್ಡೇಟ್ ಬಂದು ಖಂಡಿತ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ.